ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ಜೀವನ ದರ್ಶನ ಕಾರ್ಯಕ್ರಮವು ನಿಮ್ಮ ಮನೋವಿಕಾಸ, ಆತ್ಮವಿಕಾಸಕ್ಕಾಗಿ ತಪ್ಪದೆ ದಿನನಿತ್ಯ ರಾತ್ರಿ 7 ಗಂಟೆಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಣೆ ಮಾಡಬಹುದು. ಇಂದಿನ ಪ್ರಶ್ನೆ: ಮಕ್ಕಳ ಮನಸ್ಥಿತಿಗೆ ಪೋಷಕರೇ ಕಾರಣ. ಮಕ್ಕಳ ಮನಸ್ಥಿತಿಗೆ ಪೋಷಕರೇ ಕಾರಣ. ಸ್ನೇಹಿತರೆ, ಈ ಮಕ್ಕಳಿದ್ದಾಗ ಕೆಲವರನ್ನ ನೀವು ಗಮನಿಸಬಹುದು. ತಂದೆ ಆಗಲಿ, ತಾಯಿ ಆಗಲಿ, ಅಥವಾ ಅಜ್ಜಿ ತಾತ ಆಗಲಿ, ಅಥವಾ ಹಿರಿಯರು ಯಾರಾದರೂ ಮಕ್ಕಳನ್ನ ಗೆಲ್ಸೋದಕ್ಕೋಸ್ಕರ ನಾವು ಬೇಕು ಅಂತ ಸೋತೋಗ್ಬಿಡ್ತೀವಿ. ಈ ರೀತಿ ಮಾಡೋದು ಮಕ್ಕಳ ಮೇಲೆ ಪ್ರೀತಿಯಿಂದ, ಅಕ್ಕರೆಯಿಂದ ನಾವು ಆರೈಕೆ ಮಾಡ್ತೀವಿ. ಆದ್ರಿಂದ ಈ ರೀತಿ ಮಾಡ್ತೀವಿ. ಮಗಳು ಗೆಲ್ಲಿ. ಒಂದು ಮಗಳಿಗೆ ಒಂದು 5 ವರ್ಷ, ಆಕೆ ಯಾವುದೋ ಒಂದು ಆಟ ಆಡ್ತಾ ಇರ್ತಾರೆ. ಅದರಲ್ಲಿ ಗೆಲ್ದಿರಮ್ಮಂತ ಮುನಿಸ್ಕೊಂಡಿರ್ತಾರೆ. ನಾವೇನು ಮಾಡ್ತೀವಿ, ಅವಳನ್ನು ಬೇಕು ಬೇಕು ಅಂತ ಗೆಲ್ಲಿಸ್ಬಿಡ್ತೀವಿ. ಫುಲ್ ಖುಷಿ ಆಗ್ಬಿಡ್ತದೆ. ಈ ರೀತಿ ಖುಷಿ ಪಟ್ಟಾಗ ನಿಜವಾಗ್ಲೂ ಮನುಷ್ಯಗೆ ಅತ್ಯದ್ಭುತವಾಗಿ ಒಂದು ಕಾನ್ಫಿಡೆಂಟ್ ಬರ್ತದೆ. ಒಂದು ರೀತಿ ಬಲಿಷ್ಠತೆ ಹುಟ್ಟುತ್ತೆ. ಆ ಹುಟ್ಟೋದಕ್ಕೆ ಕಾರಣ ಏನು ಅಂತ ಮಕ್ಕಳಿಗೆ ಗೊತ್ತಿರಲ್ಲ, ಆದರೆ ದೊಡ್ಡವರು ಅದನ್ನು ಗೆಲ್ಸಿರ್ತಾರೆ. ಇದೇ ಒಂದು ಬಲಿಷ್ಠತೆ ಬೆಳೀತಾ 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 ನಾನು ಖಂಡಿತವಾಗ್ಲೂ ಹಿಂಗೆ ಇದನ್ನ ಬೇಕು ಅಂತಂದ್ರೆ ಅದು ಎಂಥದ್ದೇ ಆಗಲಿ, ಅದು ವ್ಯಕ್ತಿ ಆಗಲಿ, ವಸ್ತುಗಳಾಗಲಿ, ಯಾವುದೇ ಸ್ಥಳಗಳಾಗಲಿ, ಯಾವುದೇ ವಿಚಾರಗಳಾಗಲಿ, ಅದು ನನಗೆ ಸಿಕ್ಕಿಬಿಡುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಅವ್ರ ಮೇಲೆ ಅವ್ರಿಗೆ ಬಹಳ ಅಪಾರವಾದ ನಂಬಿಕೆ ಬಂದ್ಬಿಡುತ್ತೆ. ಏನೋ ಒಂದು 10 ಸಲದಲ್ಲಿ 1 ಸಲ 2 ಸಲ ಈ ರೀತಿ ಮಾಡಿದ್ರೆ ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ. ಅದು ಬಿಟ್ಬಿಟ್ಟು ಪ್ರತಿ ಸಲ ನಾವು ಅವರನ್ನು ಗೆಲ್ಲಿಸ್ತಾ ಹೋದ್ರೆ ಖಂಡಿತವಾಗಲು ಮುಂದೆ ಇದೆಲ್ಲ ಸಣ್ಣ ಸಣ್ಣ ಆಟಗಳು, ನೀವು ಗೆದ್ರಿ, ಅವ್ರು ಗೆದ್ರಿ, ಯಾರು ಗೆದ್ರಿ ಏನಂತ, ಆದರೆ ಮುಂದೆ ಜೀವನದಲ್ಲಿ ಹೊಡೆತ ಬೀಳುತ್ತಲ್ಲ, ಆ ಹೊಡೆತಗಳನ್ನು ಇವರು ಸಹಿಸ್ಕೊಳ್ಳೋದಿಲ್ಲ. ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಳ್ಳುವಂತಹ ಯುವಕರಿಗೆ, ಯುವತಿಯರಿಗೆ ಇವಾಗೇನು ಆ ಥರದ್ದಿಲ್ಲ. ಆದರೂ ಕೂಡ ಕೆಲವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಹೆಚ್ಚಾಗಿ. ಸೊ ಡಿಪ್ರೆಷನ್, ಹೆವಿ ಪ್ರೆಷರ್, ಸಿಕ್ಕಾಬಟ್ಟೆ ಒತ್ತಡ ಬೀಳ್ತದೆ, ಮಾನಸಿಕ ಒತ್ತಡ, ಅದಕ್ಕೆ ಹೋಗ್ಬಿಡ್ತಾರೆ. ಆದ್ದರಿಂದ ಅವರೆಲ್ಲ ಯಾರ್ಯಾರು ಹೋಗೋರು ಅಂದರೆ ಈ ರೀತಿ ಮನೆಯಲ್ಲಿ ಬೇಕು ಬೇಕು ಅಂತ ಗೆಲ್ಲಿಸ್ತಾ ಇರ್ತಾರಲ್ಲ. ಏನೋ ಮಕ್ಕಳಲ್ಲಿ ಸಣ್ಣ ಮಕ್ಕಳು, ಅವ್ರಿಗೆ ಇನ್ನೂ ಮಾತಾಡೋಕ್ಕೆ ಬರಲ್ಲ, ಅವಾಗ ಬೇಕಾದರೆ ಖಂಡಿತವಾಗ್ಲೂ ಮಾಡಿ. ಆದರೆ ಒಂದು 3 ವರ್ಷ 4 ವರ್ಷ 5 ವರ್ಷದ ಮಕ್ಕಳಿಗೆ ಎಲ್ಲವೂ ಅತ್ಯದ್ಭುತವಾಗಿ ಗ್ರಹಿಸ್ತಾರೆ. ಅವ್ರಿಗೇನಾದರೂ ನೀವು ಈ ರೀತಿ ಮಾಡಿಬಿಟ್ರೆ 6ಕ್ಕೆ ಕಲಿತದ್ದು 60ಕ್ಕೂ ಅಂತಾರೆ. ನೀವೇನೇನು ಈಗ ಕಲಿಸ್ಕೊಟ್ಟಿರ್ತೀರ ಅದು 60ನೇ ವಯಸ್ಸು ಗಂಟ ಇರುತ್ತೆ. ಇದನ್ನ ನಾವು ಹೆಚ್ಚಾಗಿ ಮಾಡ್ತಾ ಹೋಗ್ಬೇಕು. ಯಾವಾಗ ನಮಗಿದು ಅರಿವು ಬರೋದಿಲ್ಲ, ಬಹಳ ಬಹಳ ಕಷ್ಟಕರವಾಗ್ಬಿಡುತ್ತೆ ಜೀವನ. ಸಾಕಷ್ಟು ಜನ ಇಲ್ಲಿ ಈ ಕೌನ್ಸಿಲಿಂಗ್ ಅಂತ ಮಕ್ಕಳನ್ನು ಕರ್ಕೊಂಡು ಬಿಡ್ತಾರೆ. ಆ ಮಕ್ಕಳ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ಎಲ್ಲ ಮಕ್ಕಳ ಮೆಂಟಾಲಿಟಿ ಅದು ಹೊಸ ಕಂಪ್ಯೂಟರ್ದಲ್ಲಿ ಅವ್ರ ಅಪ್ಪ ಅಮ್ಮ ಸ್ಟೋರ್ ಮಾಡಿರ್ತಾರೆ ಅದು ಸಾಫ್ಟ್ವೇರ್ಗಳನ್ನು. ಅದರಲ್ಲಿರೋ ಫೋಟೋ, ವಿಡಿಯೋ, ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸ್ಟೋರ್ ಮಾಡಿರ್ತಾರೆ. ಅದು ಮಾತ್ರನೇ ಔಟ್ಪುಟ್ ಬರ್ತದೆ. ಅಪ್ಪ ಅಮ್ಮ ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳ್ತಾವ್ರೆ, ಹೀಗೆ ಮಗು ಸರಿ ಇಲ್ಲ, ಹಿಂಗೆ ಮಾಡುತ್ತೆ, ಹಠ ಮಾಡುತ್ತೆ, ಹೇಳದ್ ಮಾತು ಕೇಳಲ್ಲ ಅಂತ. ಯಾಕೆ ಹೇಳದ್ ಮಾತು ಕೇಳಲ್ಲ ಅಂದರೆ ಇವರೇ ಮಾಡಿಸಿರೋದು. ಈ ಟಿವಿಗಳಲ್ಲೆಲ್ಲ, ಯೂಟ್ಯೂಬು, ಫೇಸ್ಬುಕ್ಕಲ್ಲೆಲ್ಲ ನೋಡಿ, ಒಂದು ಮಗು ಎತ್ಕೊಂಡಿರ್ತಾನೆ, ಸುಮ್ಮನೆ ಕೈಯಲ್ಲಿ ಹಿಂಗೆ ಡೋರ್ ಹೊಡೆದ್ಬಿಡ್ತಾನೆ. ಹೊಡೆದಾಗ ಮಗು ಓ ಅಂತ ಅಳ್ತದೆ. ಅಂದರೆ ನನ್ನ ತಲೆನೇ ಬಿದ್ದೋಗ್ಬಿಡ್ತು ಅಂತ. ಆಕೆ ತಲೆ ಬಿದ್ದಿಲ್ಲ, ಕೈಯಲ್ಲಿ ತಟ್ಟಿರೋದು, ಬಟ್ ಏನೋ ಜೋರಾಗಿ ಅಳ್ತಾನೆ. ಆಯ್ತಾಯ್ತು, ಓಕೆ, ಸಮಾಧಾನ ಮಾಡಿ. ಕೆಲವ್ರು ಏನು ಮಾಡ್ತಾರೆ, ಡೋರ್ಗೆ ಹೋಗ್ಬಿಟ್ಟು ಹೊಡಿತೆ, ನನ್ನ ಮಗನಿಗೆ ಹೊಡಿತೆ ಅಂತ ಅಂದ್ಬಿಟ್ಟು ಡೋರ್ಗೆ ಹೊಡಿತಾರೆ. ಆಗ ಮಗುವಿನ ಮನಸ್ಥಿತಿ ಏನಾಗುತ್ತೆ ಅಂತಂದ್ರೆ, ನಾನು ಹತ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಅಳುವಿಗೆ ಯಾರು ಕಾರಣಕರ್ತರು ಅವ್ರಿಗೆ ಹೊಡೆದೇ ಹೊಡಿತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಆಗ ಮಗು ನಗ್ತದೆ. ದಯಮಾಡಿ ಈ ರೀತಿ ನಕಾರಾತ್ಮಕವಾದ ಚಿಂತನೆಗಳನ್ನ ಮಕ್ಕಳ ಮನಸ್ಸಿನಲ್ಲಿ ನಾವೇ ತುಂಬೋದು, ಪೋಷಕರೇ ತುಂಬೋದು. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಸಕಾರಾತ್ಮಕವಾದ ಚಿಂತನೆಗಳನ್ನು ತುಂಬಿ, ಅದೇ ಒಂದು ನೀವು ಚೈನಾಗಳೆಲ್ಲ ನೋಡಿದ್ರೆ ಮಕ್ಕಳನ್ನು ಬೆಳೆಸೋ ರೀತಿ ಮೊಬೈಲಲ್ಲಿ ಆಟ ಆಡೋದಿಲ್ಲ. ಅಪ್ಪ ಮಕ್ಕಳು ಇವರೆಲ್ಲ ಕುಂತ್ಕೊಂಡು ಕಮ್ಯುನಿಕೇಷನ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ನಮ್ಮ ಭಾರತೀಯರ ಥರ ಅಲ್ಲ. ಅಲ್ಲಿ ಮಕ್ಕಳ ಜೊತೆ ಕುಂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ಟೀಚರ್ಗಳು ಆಟ ಆಡ್ತಾ ಇರ್ತಾರೆ, ಪ್ರಿನ್ಸಿಪಾಲ್ಗಳು ಆಟ ಆಡ್ತಾ ಇರ್ತಾರೆ. ಎಲ್ಲ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ, ಯಾವುದೋ ಒಂದು ದೇಶದಲ್ಲಿ ದಿನನಿತ್ಯ ಬೆಳಿಗ್ಗೆ ಆಫೀಸ್ಗೆ ಹೋಗಿದ ತಕ್ಷಣ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಸ್ತಾರೆ. ಕಾರ್ಮಿಕರಿಗೆ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಸ್ತಾರೆ. ಕಾರಣ ಏನು ಅಂತಂದ್ರೆ, ಅವರು ಅದೇನದು ಇನ್ಶೂರೆನ್ಸ್, ಅಕಸ್ಮಾತ್ ಏನೋ ಮೆಡಿಕಲ್ ಇನ್ಶೂರೆನ್ಸ್ ಏನೋ ಹೆಚ್ಚು ಕಡಿಮೆ ಆದರೆ ಅವರು ದುಡ್ಡು ಕಟ್ಟಬೇಕು.
ಅದು ದುಡ್ಡು ಕಟ್ಟಬೇಕಾಗುತ್ತೆ. ದುಡ್ಡು ಕಟ್ಟಿದಾಗ ಏನು ಮಾಡಬೇಕು? ಆ ದುಡ್ಡು ಕಟ್ಟೋದಕ್ಕೆ ಇವ್ರ ಕೈಯಿಂದನೇ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರಿಗೆ ಮೊದಲು ಆರೋಗ್ಯವನ್ನು ಅವ್ರಿಗೆ ಪ್ರಾಪ್ತಿ ಮಾಡಿಸ್ತಾರೆ. ದಿನನಿತ್ಯ ಸಂಜೆ ಹೋಗ್ಬೇಕಾದ್ರೆ ಮೆಡಿಟೇಷನ್ ಮಾಡಿಸ್ತಾರೆ. ಸೊ ಈ ರೀತಿ ಎಲ್ಲ ನಮ್ಮ ಪೂರ್ತಿ ಭೂಮಂಡಲದಲ್ಲೇ ಆ ರೀತಿ ಬೆಳಿಗ್ಗೆ ವ್ಯಾಯಾಮ, ಸಂಜೆ ಧ್ಯಾನ, ಒಂದು ಅರ್ಧ ಗಂಟೆ ಈ ರೀತಿ ಮಾಡಿಸಿದ್ರೆ ಎಲ್ಲರೂ ಕೂಡ ಸೌಖ್ಯವಾಗಿರ್ತಾರೆ, ಅದ್ಭುತವಾಗಿ ಬದುಕೋದಕ್ಕೆ ಸಾಕ್ಷಿ ಆಗ್ತದೆ. ಆದ್ದರಿಂದ ಮಕ್ಕಳು ಮನಸ್ಸಲ್ಲೂ ಕೂಡ ಈ ರೀತಿ ಸಕಾರಾತ್ಮಕವಾದ ಆಲೋಚನೆಗಳನ್ನು ಅಥವಾ ಕ್ರಿಯಾತ್ಮಕವಾಗಿ ಇಲ್ಲ ಸೃಜನಾತ್ಮಕವಾಗಿ ನಾವು ಮೆದುಳಿಗೆ ಹಾಕಬೇಕೆ ಹೊರತು, ಮಕ್ಕಳಿಗೆ ಕಲಿಸ್ಬೇಕೆ ಹೊರತು, ಈ ರೀತಿ ಎಲ್ಲ ನಾವು ಮಕ್ಕಳನ್ನು ನಾವು ಸೋತಿ ಮಕ್ಕಳನ್ನು ಗೆಲ್ಲಿಸುವಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಇದು ಒಂದು ತಾತ್ಕಾಲಿಕ ಖುಷಿ ಕೊಡುತ್ತೆ, ಬಟ್ ಮುಂದಕ್ಕೆ ನಿಮಗೆ ದುಃಖವನ್ನು ಕೊಟ್ಟೇ ಕೊಡುತ್ತದೆ, ಗ್ಯಾರಂಟಿ ಕೊಡುತ್ತದೆ. ಇಡೀ ಕುಟುಂಬದಲ್ಲಿ ಒಬ್ಬಳೇ ಮಗಳು, ಹೆಣ್ಣು ಮಗು, ಸುಮಾರು ಒಂದು 60 ವರ್ಷದಿಂದ ಹೆಣ್ಣು ಮಗು ಹುಟ್ಟಿರೋದು ಮೊಟ್ಟ ಮೊದಲನೇ ಬಾರಿ. ಏನು ಆಕೆಗೆ ಹಬ್ಬ ಮಹಾರಾಣಿ ಥರ ನೋಡ್ಕೊಂಡ್ಬಿಟ್ಟರು. ಕೇಳಿದ್ದೆಲ್ಲ ಕೊಡ್ತಾರೆ. ಚಿಕ್ಕದ್ರಲ್ಲೂ ಹುಟ್ಟಿದಾಗ್ಲೂ ಅಷ್ಟು ಅದ್ಭುತವಾಗಿ ನೋಡ್ಕೊಂಡು ಬೆಳೀತಾ ಅವಳು ಇದು ಬೇಕು ಅಂದರೆ ಕೊಡಿಸೋದು, ಇದು ಬೇಕು ಇಂಥದ್ದು ಬೇಕು ಅಂದರೆ ಕಾರ್ ಆಟ ಸಾಮಾನು ಕೇಳಿದ್ರೆ ದೊಡ್ಡ ಕಾರೇ ತಗೊಂಬಂದು ನಿಲ್ಲಿಸ್ಬಿಟ್ಟು, ಸ್ಕೂಲಿಗೆ ನಾನು ಹೋಗಲ್ಲ ಇಲ್ಲೇ ಬೇಕು, ಅಲ್ಲೇ ಸ್ಕೂಲ್, ಮನೇಲೇ ಸ್ಕೂಲ್ಗೆ ವ್ಯವಸ್ಥೆ ಮಾಡಿಸ್ಬೇಕು. ಸೊ ಎಲ್ಲ ಮಾಡಿದ್ರು. ಕೊನೆಗೆ ಆಕೆ 21 ವರ್ಷದಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋದು ಆ ಹುಡುಗಿ. ಯಾಕೆ ಅಂತಂದರೆ ಅವಳು ಬಯಸಿದಂತಹ ಹುಡುಗನ್ನ ತಂದು ಕೊಡಲಿಲ್ಲ, ಎಲ್ಲವನ್ನ ತಂದು ಕೊಟ್ಟರು, ಇದನ್ನು ನಮ್ಗೆ ಅಪೋಸ್ ಮಾಡಿದ್ರು. ಒಂದು ತಾತ್ಕಾಲಿಕವಾಗಿ ನನ್ನನ್ನು ಬಿಟ್ಟು ಹೋಗ್ತಾಳಲ್ಲ ಅಂತೇಳಿ ಅಪ್ಪ ಅಮ್ಮ ಮಾಡಿದ್ದು, ಬಟ್ ಅವಳು ಅದನ್ನು ತಡ್ಕೊಳ್ಳಿಲ್ಲ. ಎಲ್ಲ ಕೊಡಿಸಿದ್ರು ಇದು ಯಾಕೆ ಕೊಡಿಸ್ಲಿಲ್ಲ, ಡಿಪ್ರೆಷನ್ಗೆ ಹೋದ್ಲು, ಹಗ್ಗ ಹಾಕಿದ್ಲು, ನೇಣ ಹಾಕೊಂಡು ಸತ್ಲು. ಸೊ ಖಂಡಿತವಾಗಲೂ ಆ ರೀತಿ ಮಕ್ಕಳಿಗೆ ನಾವೇನನ್ನು ಹೇಳ್ಕೊಡ್ಬೇಕು ಅಂದರೆ ಕಷ್ಟಪಡೋದನ್ನು ಹೇಳ್ಕೊಡ್ಬೇಕು. ಸೊ ಸಾಮಾಜಿಕ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು. ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಕಿರಿಯರಿಗೆ ಯಾವ ರೀತಿ ನಾವು ಆರಾಧನೆ ಮಾಡಬೇಕು, ಯಾವ ರೀತಿ ಅವರನ್ನು ಪ್ರೀತಿಸ್ಬೇಕು, ಯಾವ ರೀತಿ ಅವ್ರ ಜೊತೆ ಸಂಭಾಳಿಸ್ಬೇಕು, ಒಡನಾಟ ಹೆಂಗಿಟ್ಕೋಬೇಕು, ಇದನ್ನ ಹೇಳ್ಕೊಡೋದು ಬಿಟ್ಟು ನಾವೇನು ಮಾಡ್ತೀರಿ, ಈ ರೀತಿ ಗೆಲ್ಲೋದನ್ನ ನಾವು ಸೋತಿ ಅವ್ರನ್ನ ಗೆಲ್ಲಿಸ್ತಿರಲ್ಲ. ಇದು ಬಹಳ ಅಪಾಯಕಾರಿ. ಮಾಡಿ ಮೋಟಿವೇಶನ್ಗೋಸ್ಕರ 10ರಲ್ಲಿ 1 ಸಲನೋ 2 ಸಲನೋ ಖಂಡಿತವಾಗ್ಲೂ ಮಾಡಿ. ಅದು ಬಿಟ್ಟು ನಿರಂತರವಾಗಿ ಮತ್ತೆ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಇದು ಸಾಧ್ಯವಾಗೋದಿಲ್ಲ. ಇದನ್ನು ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ನಮ್ಮ ಮಕ್ಕಳಿಗೆ ನಿಜವಾಗಲೂ ಅವರು ಬೆಳೀತಾ ಕಲಿಯೋದಕ್ಕಿಂತ 5-6 ವರ್ಷದಲ್ಲಿ ಏನು ಕಲ್ತಿರ್ತಾರೆ, 5-6-7 ವರ್ಷದಲ್ಲಿ ನಿಜವಾಗ್ಲೂ ಅದು ಮುಂದಿನ ಭವಿಷ್ಯವನ್ನು ರೂಪಿಸುತ್ತೆ. ಆ ಸಮಯದಲ್ಲಿ ಅತ್ಯದ್ಭುತವಾದ ಈಗಿನ ಮಕ್ಕಳು ಹೆವಿ ಸ್ಪೀಡ್ ಇದ್ದಾರೆ, ಹೈಪರ್ ಆಕ್ಟಿವ್ ಇದ್ದಾರೆ, ಗ್ರಾಸ್ಪಿಂಗ್ ಪವರ್ ಸಿಕ್ಕಾಬಟ್ಟೆ ಇದೆ. ನೀವು 3 ವರ್ಷಕ್ಕೆ ಶುರು ಮಾಡಿಬಿಡ್ಬೇಕು. ಆ 3 ವರ್ಷದಿಂದನೇ ಒಳ್ಳೊಳ್ಳೆ ಸಂಸ್ಕಾರಗಳನ್ನು, ಅತ್ಯದ್ಭುತವಾಗಿ ಸಕಾರಾತ್ಮಕವಾದ ಚಿಂತನೆಗಳನ್ನು ಹಾಕ್ಬಿಟ್ರೆ ಮೆದುಳಲ್ಲಿ, ಮನಮಸ್ತಿಷ್ಕದಲ್ಲಿ ಅವ್ರ ಲೈಫು ಅತ್ಯದ್ಭುತವಾಗಿ ಸಾಗುತ್ತೆ. ಆದ್ದರಿಂದ ಕಷ್ಟಪಡೋದನ್ನು ಹೇಳ್ಕೊಡಿ, ಬೆವರರ್ಸೋದನ್ನು ಹೇಳ್ಕೊಡಿ, ರಕ್ತ ಬಸೆಯೋದನ್ನು ಹೇಳ್ಕೊಡಿ, ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಹೇಳ್ಕೊಡಿ. ಈ ರೀತಿ ಎಲ್ಲ ಹೇಳ್ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳು ಮುಂದೆ ಸತ್ಪ್ರಜೆಗಳಾಗ್ತಾರೆ, ಅತ್ಯದ್ಭುತವಾದಂತಹ ಮಾದರಿ ಪ್ರಜೆಗಳಾಗ್ತಾರೆ. ಇನ್ನೊಬ್ಬರಿಗೆ ನಾನು ಬದುಕಿದ್ರೆ ಅವನ ರೀತಿ ಬದುಕಬೇಕು ಅನ್ನೋ ರೀತಿ ಆ ಸಂಸ್ಕಾರಗಳನ್ನು ಬಾಲ್ಯದಲ್ಲೇ ಹೇಳ್ಕೊಟ್ಬಿಡ್ಬೇಕು. 5, 6, 7 ಅಂತ ಹೇಳಿದ್ರೆ ಅದನ್ನ ಮಿಸ್ಟೇಕ್, ಅದು ಬೇಡ. 3, 4, 5 ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ಈಗಿನ ಮಕ್ಕಳು ಸಿಕ್ಕಾಬಟ್ಟೆ ಹೆವಿ ಸ್ಪೀಡ್ ಇದ್ದಾರೆ. ಆದ್ರಿಂದ ಅವ್ರಿಗೆ 3ನೇ ವರ್ಷದಲ್ಲಿ ಎಲ್ಲ ಹೇಳ್ಕೊಟ್ಬಿಡ್ಬೇಕು. ಆದ್ರಿಂದ ಧ್ಯಾನ ಮಾಡೋದು ಹೇಳ್ಕೊಡಿ, ಅವ್ರಿಗೆ ಇನ್ನೊಬ್ರಿಗೆ ಸಹಾಯ ಮಾಡೋದು ಹೇಳ್ಕೊಡಿ. ಕಷ್ಟ ಅಂದ್ರೆ ಏನು ಅಂತದನ್ನ ಕಣ್ಣಾರೆ ತಗೊಂಡು ತೋರಿಸಿ ಅವ್ರಿಗೆ ಈ ರೀತಿ ಮಾಡ್ದದ್ದು ಹೇಳ್ಕೊಡ್ಬೇಕು ಹೊರತು ಖಂಡಿತವಾಗ್ಲೂ ಸೋತು ಗೆಲ್ಲುವಂಥದ್ದು, ಅದನ್ನ ನೀವು ಸೋತು ಅವರನ್ನ ಗೆಲ್ಲಿಸುವಂಥದ್ದಿದೆ, ಇದು ಒಂದು ರೀತಿ ಅಹಂಕಾರಕ್ಕೆ ಕಾರಣ ಆಗುತ್ತೆ. ಮನಃಪರಿವರ್ತನೆ, ನಕಾರಾತ್ಮಕವಾದ ಮನಃಪರಿವರ್ತನೆಗೆ ಇದು ಮೂಲ ಆಗ್ಬಿಡುತ್ತೆ. ಆ ರೀತಿ ಮೂಲ ಆಗೋದಕ್ಕೆ ಬಿಡಬೇಡಿ. ಮೋಟಿವೇಶನ್ಗೆ ನಾನು ಕೂಡ ನನ್ನ ಮಗಳಿಗೆ ಮಾಡಿದ್ದೆ, 10ರಲ್ಲಿ 1 ಸಲ ಮಾಡಿದ್ದೆ, ಹೆಚ್ಚಂದ್ರೆ 2 ಸಲ ಮಾಡಿರ್ತೀನಿ ಖುಷಿಯಾಗ್ಲಿ ಅಂತ. ಆದರೆ ನಾನು ಅವಳಿಗೆ ಸಮಯ ಕೊಟ್ಟು ಹಿಂದೆ ಬಿದ್ದು ಕೆಲವೊಂದು ವಿದ್ಯೆಗಳನ್ನು ಕಲಿಸಿದ್ದೀನಿ. ಹಿಂಗೆ ಮಾಡಬೇಕು ಅಂತ, ಹಿಂಗೆ ನಾನೇ ಮಾಡ್ಬಿಡ್ಬೋದು, ಬಟ್ ಅವಳ ಕೈಯಲ್ಲಿ ಹೇಳಿ ಮಾಡಿಸ್ತೀನಿ. ಅದೇ ರೀತಿ ನೀವು ಕೂಡ ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ಎಲ್ಲರಿಗೂ ನಾನು ಹೇಳೋದೇನಂದ್ರೆ, ಮಕ್ಕಳು ಜೆರಾಕ್ಸ್ ಪೇಪರ್ ಇದೆ, ಒರಿಜಿನಲ್ ನೀವೇ. ಆ ಒರಿಜಿನಲ್ ಪೇಪರಲ್ಲಿ ಏನಿದೆಯೋ ಅದು ಜೆರಾಕ್ಸಲ್ಲಿ ಬರ್ತದೆ. ಅದು ಬಿಟ್ಬಿಟ್ಟು ನೀವು ಅದನ್ನ ಏನಾದರೂ ಒರಿಜಿನಲ್ ಇದು ಜೆರಾಕ್ಸ್ ಸರಿ ಇಲ್ಲ ಅಂದರೆ ಒರಿಜಿನಲ್ ಏನಿದೆ ಅದನ್ನ
ಪ್ರಿಂಟ್ ಆಗಿದೆ ಅಷ್ಟೇ. ಒರಿಜಿನಲ್ ಸರಿ ಇಲ್ಲ ಅಂತ ಹೇಳ್ಬೇಕು, ಜೆರಾಕ್ಸ್ ಸರಿ ಇಲ್ಲ ಅಂತ ಹೇಳಬಾರ್ದು. ಜೆರಾಕ್ಸಲ್ಲಿ ಏನೂ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ, ಅದು ಏನಿದೆಯೋ ಹಂಗೆ ಬರ್ತದೆ. ಆದ್ದರಿಂದ ನೀವು ಹಾಕದಂತಹ ಸಂಸ್ಕಾರಗಳು, ಹೇಳಿಕೊಟ್ಟಂತಹ ರೀತಿ ನೀತಿಗಳು, ಜೀವನ ದರ್ಶನ ನೀವು ಹೇಗೆ ಅರ್ಥೈಸ್ಕೊಂಡಿದ್ದೀರಾ, ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸಿದ್ದೀರಾ, ಇದೆರಡೂ ಬಹಳ ಬಹಳ ಮುಖ್ಯ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರನಾದರೂ ಹೇಳಿ ಒಂದು ಅತ್ಯದ್ಭುತವಾದ ಸಂಸ್ಕಾರಗಳನ್ನು ಕೊಡಿ. ಮಕ್ಕಳು ನಿಜವಾಗ್ಲೂ ಮುಂದೆ ಅತ್ಯದ್ಭುತವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಇದು ಸಹಾಯವಾಗುತ್ತೆ. ನಾನು ಇಲ್ಲಿ ನಿರಂತರವಾಗಿ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತೀನಿ. ಎವ್ರಿ ಮಂತ್ ಬರ್ತಾರೆ, ಅಟ್ಲೀಸ್ಟ್ 3 ಮಂತ್ಸ್ಗಾದರೂ ಒಂದು ಸಲ ಬಂದು ಒಂದು 10-12 ವರ್ಷಗಳು ಅವರು ಆ ಕೌನ್ಸಿಲಿಂಗಿಂದ ಮುಂದೆ ಭವಿಷ್ಯವನ್ನು ಅಂದರೆ ಸಮಾಜವನ್ನು ಎದುರಿಸೋದಕ್ಕೆ, ಅವರ ಒಂದು ಮನಸ್ಥಿತಿಯನ್ನು ಸದೃಢಗೊಳಿಸೋದಕ್ಕೆ ಬಹಳ ಬಹಳ ಸಹಾಯಕ ಬರ್ತದೆ. ಆದ್ದರಿಂದ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಬನ್ನಿ. ಪೇರೆಂಟ್ಸ್ಗಳು ಬನ್ನಿ, ಪೋಷಕರಿಗೂ ಕೌನ್ಸಿಲಿಂಗ್ ಮಾಡ್ತೀನಿ, ಮಕ್ಕಳಿಗೂ ಕೌನ್ಸಿಲಿಂಗ್ ಮಾಡ್ತೀನಿ. ಸೊ ಕೇವಲ ಕೌನ್ಸಿಲಿಂಗ್ ಮಾತ್ರ ಅಲ್ಲ, ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಪರಿಹಾರ ಬೇಕಾದರೂ ನೇರವಾಗಿ ಬಂದು ಭೇಟಿ ಮಾಡ್ತೀನಿ. ನಮ್ಮ ಚಾನಲನ್ನು ನೀವು ಮೊದಲನೇ ಬಾರಿ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳು, ನಿಮ್ಮ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.